ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂಥೇಳಿ. ಈಗಂತೂ ಆರೋಗ್ಯನೇ ಭಾಗ್ಯ ಅಲ್ವಾ? ಎಷ್ಟು ಬ್ಯುಸಿ ಲೈಫ್ ಆಗ್ಬಿಟ್ಟಿದೆ ಅಂದರೆ ನಮ್ಮ ಆರೋಗ್ಯದ ಕಡೆ ನಮಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದು ಮೊದಲು ಮುಗಿಸ್ಬಿಡೋಣ, ಆಮೇಲೆ ನಾವು ಅದನ್ನು ನೋಡೋಣ ಅಂದ್ಕೊಂಡು ದಿನಗಳು ಹಾಗೆ ಕಳೀತಾನೇ ಇದೆ. ಹೇಳ್ತಾರೆ ನಮ್ಮ ದೇಹನೇ ಒಂದು ದೇವಸ್ಥಾನ ಇದ್ದಂಗೆ, ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಬೇಕು, ಪೂಜಿಸ್ಬೇಕು ಅಂತ. ಆದರೆ ನಮ್ಮ ಕೆಲ್ಸಗಳ ಮುಂದೆ ನಾವು ನಾನು ಬರೀ ಸೆಲ್ಫ್ ಪ್ಯಾಂಪರಿಂಗ್ ಬಗ್ಗೆ ಹೇಳ್ತಾ ಇಲ್ಲ. ನನಗೆ ಈಗ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಡಾಕ್ಟರ್ ಹತ್ರ ತೋರಿಸ್ದಾಗ್ರೂ ಅವ್ರು ಹಾಗೆ ಹೇಳಿದ್ರು, ನೀವು ಇಷ್ಟು ವರ್ಷದಿಂದ ಇದೆ ಅಂತ ಹೇಳ್ತೀರಾ, ಒಂದ್ ಸಾರಿನೂ ಯಾಕೆ ಬಂದು ತೋರಿಸಿಲ್ಲ ಅಂದ್ರು. ಅದನ್ನ ನಾನು ನೆಗ್ಲಿಜೆಂಟ್ ಅಂತ ಹೇಳದ ಅಥವಾ ಅದಾಗದೇ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಇದ್ದಿದ್ದು ತಪ್ಪ, ಅಥವಾ ಇದನ್ನ ನಾನು ಹೀಗೆ ಮೇಂಟೈನ್ ಮಾಡ್ಬೋದು ಅಂತ ಅನ್ಕೊಂಡ. ಎಲ್ಲಾನು ಕರೆಕ್ಟೇನೆ, ನಾನು ಎಲ್ಲಾನು ಥಿಂಕ್ ಮಾಡಿದ್ದೀನಿ. ಡಾಕ್ಟರ್ ಹತ್ರ ಹೋದ್ರೆ ಸುಮ್ಮನೆ ಅದು ಎಲಾಬರೇಟ್ ಆಗುತ್ತೆ. ಅವ್ರು ಏನು ಹೇಳ್ತಾರೋ, ಏನು ಮೆಡಿಕೇಶನ್ಸ್ ಕೊಡ್ತಾರೋ, ನನಗೆ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಆದಷ್ಟು ಹಾಗೇನೆ ಮೇಂಟೈನ್ ಮಾಡೋಣ, ಹೋಗೋದನ್ನ ಅವಾಯ್ಡ್ ಮಾಡೋಣ ಅಂತ ಮಾಡಿದೆ. ಬಟ್ ಅದು ಆಗಲಿಲ್ಲ, ಅದು ಸಿವಿಯರೇ ಆಯಿತು. ಅದಕ್ಕೆ ಲಾಸ್ಟ್ ವೀಕ್ ನಾನು ಡಾಕ್ಟರ್ ಹತ್ರ ತೋರಿಸ್ಕೊಂಡಾದ್ಮೇಲೆ ಅವರು ಏನೆಲ್ಲ ಹೇಳಿದ್ರು ನಿಮಗೆ ತಿಳಿಸ್ತೀನಿ. ವಿತ್ ಏನೇನು ರಿಪೋರ್ಟ್ಸ್ ಬಂದಿದೆ ಅದೆಲ್ಲಾನು. ಆ್ಯಂಡ್ ಇವತ್ತಿಂದ ನಾನು ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ದೀನಿ. ಸೊ ನನಗೆ ಟ್ರೀಟ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅಮ್ಮ ಕೂಡ ಬರೋರಿದ್ದಾರೆ. ಈಗ ಇನ್ನು ಸ್ವಲ್ಪ ಹೊತ್ತು ಟ್ರೀಟ್ಮೆಂಟ್ಗೆ ಹೋಗಬೇಕು. ಕಿಚನ್ ಕ್ಲೀನ್ ಮಾಡಿಬಿಡೋಣ, ಬಂದಮೇಲೆ ಫುಲ್ ರೆಸ್ಟ್ ಮಾಡೋಣ, ರೆಸ್ಟಲ್ಲಿ ಇರಬೇಕು. ಅದಕ್ಕೆ ಕಿಚನ್ ಕ್ಲೀನ್ ಮಾಡಿ ಈಗ ಹೊರಡೋಣ. ನಿಮ್ಮ ಜೊತೆ ಮಾತಾಡ್ಬಿಟ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಹೊರಡಬೇಕು. ನಾನು ರೆಗ್ಯುಲರ್ ಆಗಿ ಇನ್ಮೇಲೆ ವ್ಲಾಗ್ ಹಾಕೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಅಮ್ಮ ಬರ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮಾಡ್ಬೋದು ಅಂತಾನೆ ಅಂದ್ಕೊಂಡು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ, ಹೇಗೆಲ್ಲ ಹೋಗುತ್ತೆ ನಮ್ಗಳು ಅಂತ. ಇವತ್ತು ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ. ದೋಸೆಗೆ ಪೀನಟ್ ಚಟ್ನಿ ಮಾಡಿದ್ದೆ, ಕಡಲೆಕಾಯಿ ಬೀಜದ ಚಟ್ನಿ. ಮಹಾರಾಷ್ಟ್ರದಲ್ಲಿ ಒಂದು ಥೇಚಾ ಅಂತ ಒಂದು ಫೇಮಸ್ ಇದೆ. ನೀವು ಈ ಕುಕಿಂಗ್ ರಿಯಾಲಿಟಿ ಶೋಸ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಅದನ್ನ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇದು, ಆದ್ರೆ ಇದಕ್ಕೆ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಹಾಕ್ಬಿಟ್ಟು ಚಟ್ನಿ ತರ ಮಾಡೋದು. ಅದಕ್ಕೆ ಅವರು ಕಾಯಿ ಹಾಕೋದಿಲ್ಲ, ಜಸ್ಟ್ ಏನೇನು ಹುರ್ಕೊಳ್ತೀನೋ ನಾನು ಅಷ್ಟನ್ನೇ ಅವರು ರುಬ್ಕೊಳ್ತಾರೆ. ಮೊದಲಿಗೆ ನಮ್ಗೆ ಎಷ್ಟು ಖಾರಕ್ಕೆ ಬೇಕೋ, ಇದು ತುಂಬಾನೇ ಖಾರವಾಗಿರುತ್ತೆ ಥೇಚಾ ಅಂತ ಹೇಳಿದ್ರೆ. ಸೊ ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೊಂಡಿದೀನಿ. ಥೇಚಾ ಮಾಡೋ ಹಾಗಿದ್ರೆ ಕರಿಬೇವು ಹಾಕೋದಿಲ್ಲ, ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬೇಕು, ಇದ್ರ ಜೊತೆನೆ ಹುರ್ಕೊಳ್ಬೇಕು ಅದನ್ನು. ಅದಾದ್ಮೇಲೆ ಗ್ರೌಂಡ್ನಟ್ ಅಥವಾ ಪೀನಟ್ ಕಡಲೆಕಾಯಿ ಬೀಜನ ಹುರ್ಕೊಳ್ಬೇಕು. ಕಲರ್ಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕೆಂಪಿಗೆ ಟರ್ನ್ ಆಗಿರೋ ಅಂತ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಫ್ಲೇವರ್ಗೆ ಇದೇ ಚೆನ್ನಾಗಿರೋದು, ಬಟ್ ಸ್ವಲ್ಪ ಕಲರ್ ಬರ್ಬೇಕಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ 2 ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೆ. ಬಟ್ ಇದ್ರಲ್ಲೇ ಇವತ್ತು ಕಲರ್ ಸ್ವಲ್ಪ ಚೇಂಜ್ ಆಗಿರೋದಿತ್ತಲ್ಲ ಅನ್ಕೊಂಡು ಇದನ್ನೇ ಹಾಕೊಂಡಿದ್ದೀನಿ. ಸೊ ಇದನ್ನ ಹುರ್ಕೊಳ್ಬೇಕು. ಅದರಲ್ಲಿ ಥೇಚಾ ಮಾಡ್ಬೇಕಾದ್ರೆ ಎಣ್ಣೆ ಹಾಕೊಳ್ತಾರೆ, ಬಟ್ ನಾನು ಚಟ್ನಿ ಅಲ್ವಾ, ಎಣ್ಣೆ ಏನು ಹಾಕಿಲ್ಲ. ಇವತ್ತು ನಾನು ದೋಸೆಗೆ ಮಾಡ್ತಾ ಇರೋದು. ಯೂಶುವಲಿ ನಾನು ಯಾವಾಗ್ಲೂ ದೋಸೆಗೆ ಪೀನಟ್ ಚಟ್ನಿ ಮಾಡ್ತೀನಿ, ಅಥವಾ ಪಲ್ಯ ಮಾಡೋ ಹಾಗಿದ್ರೆ ಮಾತ್ರನೇ ಈ ಹುರ್ಗಡ್ಲೆ ಚಟ್ನಿ ಮಾಡ್ಕೊಳ್ಳೋದು. ಯಾಕಂದ್ರೆ ಪಲ್ಯದ ಜೊತೆ ಪೀನಟ್ ಚಟ್ನಿ ಚೆನ್ನಾಗಿರೋದಿಲ್ಲ ಕಾಂಬಿನೇಷನ್. ಅಂಡ್ ದೋಸೆ ಹಿಟ್ಟು ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನಿಮ್ಗೆ. ತುಂಬಾ ಚೆನ್ನಾಗಿ ಹುಳಿ ಬಂದಿದೆ, ನೋಡ್ಬೋದು. ಅದನ್ನ ಫಾಲೋ ಮಾಡಿಲ್ಲ ನೀವು ಅಂದ್ರೆ ಒಂದ್ಸಾರಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಹೋದ್ ಸಾರಿ ಸ್ವಲ್ಪ ಮಂಡಕ್ಕಿ ಹಾಕಿದ್ದೆ, ಅವಾಗ ಅದು ಸ್ವಲ್ಪ ಫ್ಲೇವರ್ ಬೇರೆ ತರ ಬಂದಿತ್ತು. ಬಟ್ ನನಗೆ ಈ ಫ್ಲೇವರ್ ಇಷ್ಟ, ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ. ಅದಾದ್ರೆ ತುಂಬಾ ಬೇಗನೆ ಸಾಫ್ಟ್ ಆಗ್ಬಿಡತ್ತೆ ನಾವು ಮಂಡಕ್ಕಿ ಹಾಕಿದಾಗ. ನನ್ಗೆ ಇದು ಒಂಥರ ಈ ಮಸಾಲೆ ದೋಸೆ ಇದು ಬರುತ್ತಲ್ಲ ಟೆಕ್ಸ್ಚರ್, ಆ ತರ ಬರ್ಬೇಕು, ನಂಗೆ ಅದು ಇಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಕೋಕೋನಟ್ನ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಥೇಚಾಗೆ ಆದ್ರೆ ಜಾಸ್ತಿ ಹಾಕ್ಬೇಕು. ಅಂಡ್ ಕರಿಬೇವು ಬದಲು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹುರ್ಕೊಳ್ಬೇಕು ಎಣ್ಣೆ ಹಾಕಿ, ಓಕೆನಾ. ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣನ್ನ ಹಾಕೊಂಡಿದ್ದೀನಿ. ಈಗ ಹುರ್ಕೊಂಡಿರೋದೆಲ್ಲಾನು ಸೇರಿಸಿ ಚಟ್ನಿ ಮಾಡ್ಕೊಳ್ತೀನಿ. ಸಾನುಗೆ ಬಾಕ್ಸ್ಗೆ ನಾನು ಸ್ವಲ್ಪ ಸಾಫ್ಟ್ ಇರಲಿ ಅಂದ್ಬಿಟ್ಟೆ ಒಂಥರ ಥಿಕ್ಕಾಗಿ ಸೆಟ್ ದೋಸೆ ಥರ ಹಾಕ್ತೀನಿ. ಮನೇಲಿ ತಿನ್ನೋದಕ್ಕಾದ್ರೆ ಮಸಾಲೆ ದೋಸೆ ಥರ ಸ್ವಲ್ಪ ಕ್ರಿಸ್ಪಿ ಹಾಕಿ ತೆಳ್ಳಕ್ಕೆ ಪೇಪರ್ ದೋಸೆ ಥರ ಹಾಕ್ತೀನಿ. ಯಾವುದೇ ಥರ ಹಾಕಿದ್ರೂ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ, ಬೆಣ್ಣೆ, ಎಣ್ಣೆ ಎಲ್ಲ ಜಾಸ್ತಿ ಹಾಕಬೇಕು.
ಓಹೋ, ನನಗೆ ನಾನು ಬರೋಂಗಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿಲ್ವಾ? ನೀನು ಅವಳಿಗೆ ರೆಡಿ ಮಾಡ್ತಿದ್ಯಾ? ನನ್ನ ಮೊಮ್ಮಗಳೇ ಬರೋದು ನನಗೆ ಕರ್ಕೊಂಡು ಹೋಗಕ್ಕೆ. ನೀನು ಯಾವಾಗ ಬರೋದು ಅಂತ? ಆದರೂ ಇವರಿದ್ರಲ್ಲ ಬರ್ತಿದ್ರು. ಕೆಲಸ ಮಾಡ್ತಾ ಇರ್ತಾರೆ, ನೀನು ರೆಸ್ಟ್ ತಗೋತಾ ಇರ್ತೀಯಾ? ಬಿಡು, ಸಾಕು ಬರಲಿ. ಬಿಲ್ಡಿಂಗ್ ಹತ್ರ ನಿಂತಿದೆ. ಅಮ್ಮಮ್ಮ ಗಾಡಿ ಯಾವಾಗ ಓಡಿಸ್ತೀಯ ಅಂತ ಕೇಳಿದ್ರಾ? 5-6 ವರ್ಷ ಬಿಟ್ಟು ಓಡಿಸು ಅಂದ್ರ. ಸಾನು ನೋಡ್ರಿ ತಟ್ಟೆ ಹಿಡ್ಕೊಂಡು ಕೂತಿದ್ದಾಳೆ. ನಮ್ಮಮ್ಮನೇ ಕರೆದಿದ್ದು, ತಟ್ಟೆ ತೊಗೊಂಡು ಬಾರೆ ನಿನಗೆ ಕುರ್ಕ್ ತಿಂಡಿ ಕೊಡ್ತೀನಿ ತಿನ್ನೋದಕ್ಕೆ ಅಂತೆ. ಚಿಕ್ಕಿನಿ ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ಇನ್ನೂ ಓಪನ್ ಮಾಡಿಲ್ಲ. ಇದು ಪುಳಿಯೋಗರೆ, ಆಮೇಲೆ ಬೇರೆ ಏನೇನೈತೆ ನನಗೆ ಮಾಡ್ಕೊಂಡು ಹೆಂಗೆ ಕೊಡ್ತಿದ್ದ ನೋಡು. ಜಾಸ್ತಿ ಇದೆ. ಇವ್ಳಿಗೋ ನಿಮ್ಮ ಮಮ್ಮಿ ತಿನ್ನಲ್ಲ ಅಂತ ಸ್ವಲ್ಪನೇ ತಂದಿದ್ದು. ತಗೋ. ಮಮ್ಮಿ ತಿನ್ನಲಿದ್ದಿಲ್ಲ, ಮಮ್ಮಿ ಮಗಳಿಗೂ ಕೊಡೋದಿಲ್ಲ. ಇಲ್ಲ, ಒಂದಿನ ತಿಂದರೆ ಏನಾಗಲ್ಲ ಬಿಡಮ್ಮ. ಇವಾಗ ಯಾತಕ್ಕೆ ರಜಾ? ಚಿಪ್ಸ್ ತಿನ್ನು. ಅದೇನದು ಮೈಸೂರು ಪಾಕ್ ಇದೆಯಾ? ಇದು ನಮ್ಮ ಮೈಸೂರು ಮೈಸೂರು ತುಪ್ಪ ಯಾವುದದು? ಸ್ಪೆಷಲ್ ಬೆಣ್ಣೆ ಕಾಯಿಸಿದ್ದು ತುಪ್ಪ. ಇದು ನುಗ್ಗೆ ಸೊಪ್ಪು. ಇಡಿ ತಟ್ಟೆ ಮೇಲೆ ಇಡಿ. ತಗೊಳ್ಳಿ. ಹ್ಞೂ ಬೇಡ. ನಿಮ್ಮ ಮಮ್ಮಿಗೆ ಅದು ಬೇರೆದೆಲ್ಲ ಇನ್ನು ನಿಮ್ಮ ಮಮ್ಮಿಗೆ ಕೊಡೋದು. ಅಮ್ಮ ಬ್ಯಾಗೆ ಕೊಟ್ಬಿಟ್ಟಿದ್ರೆ ಆಗಿರ್ತಿರ್ಲಿಲ್ವಾ? ಅದೇ ಒಂದೊಂದೇ ಕೊಡ್ತಿದ್ಯಲ್ಲ. ಹಂಗೆ ಕೊಡಬೇಕು, ಒಂದೊಂದೇ ತೆಗೆದು ಕೊಡಬೇಕು. ಬಾಟು ಚಿಪ್ಸ್ ಪ್ಯಾಕೆಟ್ ಇದೆಲ್ಲ ತೆಗಿಬೇಡ, ಇದು ತೆಗಿ. ಚಿಪ್ಸು ನಮ್ಮ ಗಿಡದ್ದು ನಿಂಬೆಹಣ್ಣು. ಉಪ್ಪಿನಕಾಯಿ ಎಲ್ಲ ಪುಳಿಯೋಗರೆ ಗೊಜ್ಜು ನಾನೇ ಮಾಡ್ಕೊಂಡು ನಿಮ್ಮ ಅಪ್ಪನ್ಗೆ ಇಟ್ಟಿಯೋ ಇಲ್ವೋ? ಅಜ್ಜಿ ಗೊತ್ತಾ? ಅಪ್ಪನ್ಗೆ ಇಟ್ಟಿದ್ಯೋ ಇಲ್ವೋ ಏನು ಗೊಜ್ಜು? ಓ, ಅವ್ರಿಗೆ ಇಡದೆ ತಗೊಂಡ್ಬರ್ತೀನಾ? ಏನು ಇಷ್ಟೊಂದು ಮಾಡ್ಬಿಟ್ಟಿದ್ದೇನಮ್ಮ? ಒಟ್ಟಿಗೆ ಮಾಡ್ದ ಇಲ್ಲ? ನಿನ್ನೆ ರಾತ್ರಿ ಮಾಡಿ ಗೊಜ್ಜು ಹುಳಿ ನಿನ್ನೆ ರಾತ್ರಿ ಮಾಡಿ ಇಟ್ಬಿಟ್ಟು ಬಾಕ್ಸ್ಗೆ ಹಾಕೊಂಡು ಬಂದಿರೋದು. ನಿಮ್ಮ ಮತ್ತೆ ತಗೊಂಡು ಕೊಟ್ಟಿದ್ದೆ, ಇನ್ನೂ ಜಾಸ್ತಿ ಕೊಟ್ಟಿದ್ದೆ ಅವರಿಗೆ. ಮನೆಯಲ್ಲೂ ಸ್ವಲ್ಪ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ, ಒಗ್ಗರಣೆ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ನಮ್ಮಪ್ಪ ಒಗ್ಗರಣೆ ಏನು ಕೊಡಲ್ಲ ಬಿಡು, ಹಾಗೆ ತಿನ್ಕೊಬಿಡ್ತಾರೆ. ಕಡಲೆಕಾಯಿ ಬೀಜ ಮಾತ್ರ ತಿನ್ನೋದು, ಕಡಲೆಬೇಳೆ ಎಲ್ಲ ತಿನ್ನಲ್ಲ. ಸಾಸಿವೆ ಕರಿಬೇವು ಎಲ್ಲ ಹಾಕ್ಕೊಂಡು ತಿನ್ನಿ ನೋಡಿದ್ದು. ಕೊಡಿ, ಇದಕ್ಕೆ ನಾವು ಹಾಕಿರೋ ತೆಗಿಯಕ್ಕೆ ಬರಲ್ಲ. ಸಾನಿಗೆ ಖಜಾನ. ಇದು ಚಾಮುಂಡೇಶ್ವರಿದು ದೇವಸ್ಥಾನದ್ದು ಪ್ರಸಾದ, ಆಗ ಇಳಿಸ್ಕೋಬೇಕು. ಆಮೇಲೆ ಮೈಸೂರು ಪಾಕ್ ಚಿಕ್ಕಿ. ಮೈಸೂರು ಪಾಕ್ ಚಿಕ್ಕಿ ಬೇರೆ ಬೇರೆನಾ ಫ್ಲೇವರಾ? ಇಲ್ಲ ಇಲ್ಲ, ಬೇರೆ ಬೇರೆ. ಅವಾಗಲಿಂದ ಎರಡು ಒಟ್ಟಿಗೆ ಹೇಳ್ತಾ ಇದೀಯಾ? ಇಲ್ಲ, ಬೇರೆ ಬೇರೆ ತೆಗೆದಿದ್ದೀವಿ, ಕೊಟ್ಟಿದ್ದೀವಿ. ತಿನ್ನು. ಎಲ್ಲರೂ ಸ್ವಲ್ಪ ತಿನ್ನಬೇಕು. ಮಮ್ಮಿಗೆ ಡ್ಯಾಡಿಗೆ ಎಲ್ಲ ಕೊಡಬೇಕು. ಬೇರೆದು ಇನ್ನೂ ಐತೆ, ನಿಮ್ಮ ಮಮ್ಮಿಗೆ ಕೊಡೋದಿದೆಲ್ಲ. ಒಂದು ಪ್ಯಾಕೆಟ್ ತೆಗೆದು ಮಜಾ ಮಾಡಿ. ಒಂದು ಪ್ಯಾಕೆಟ್ ಚಿಪ್ಸ್ ತಗೊಂಡು ಮಿಕ್ಕಿದೆಲ್ಲ ಬಡ್ಗೋಗು. 1 ಪ್ಯಾಕೆಟ್ ಚಿಪ್ಸ್ ತಗೊಂಡ? ಅರ್ಧ ಮಮ್ಮಿ ತಿನ್ಸು. ಅದೇ ಯಾವತ್ತು ಹೇಳಿದ್ದಲ್ಲಮ್ಮ, ನಮ್ಮ ಮನೆ ಹತ್ರ ಶೀಟ್ ಅಂಗಡಿ ಓಪನ್ ಆಗೈತೆ ಅಂತ. ಹೂವು ತಂದಿದ್ದಾರೆ, ಹೂವು ತಂದ್ಬಿಟ್ಟು ಅದನ್ನು ಕಟ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಗಿಡ ಇದೆ, ಅಲ್ಲಿಂದಾನು ಕಿತ್ಕೊಂಡು ಬಂದಿದ್ದಾರೆ. ಜಾಜಿ ಹೂವು. ಹ್ಞೂ ಇದು ಸಣ್ಣ
ನೀವು ಯಾವಾಗಲೂ ಇಂಥ ಟೈಮಲ್ಲೇ ಬರ್ತೀರಾ? ನನಗೆ ಎಕ್ಸಾಮ್ ಶುರು ಆಗುತ್ತೆ. ಎಕ್ಸಾಮ್ ಶುರು ಆಗುತ್ತಾ? ನಮ್ಗೇನು ಗೊತ್ತು ಎಕ್ಸಾಮ್ ಇದೆಯಾ ಅಂತ? ನಮ್ಗೇನಮ್ಮ ಗೊತ್ತು? ಏನು ಮಾಡಬೇಕಿತ್ತು ನೀನು? ಕ್ರಾಸೆ ನಾನು ಅದಕ್ಕೆ ಹೇಳಿದ್ದು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಕಲ್ತ್ಕೊ ಅಂತ. ಏನಿಲ್ಲ, ನಿಮ್ಮ ಮಮ್ಮಿಗೆ ಕಲಿಸ್ಕೊಟ್ಬಿಡ್ತೀನಿ ಬಿಡು. ನಿಮ್ಮ ಮಮ್ಮಿಗೆ ಹೇಳ್ಕೊಡ್ತದೆ ಆಮೇಲೆ. ಅದೇನು ಸುಲಭಮ್ಮ. ಓಕೆ ಸ್ನೇಹಿತರೆ, ಈಗ ಬರೋಣ ನನ್ನ ಮೇನ್ ಪಾಯಿಂಟ್, ಮೇಜರ್ ಪ್ರಾಬ್ಲಮ್ ಆಗಿದ್ದು ಏನು ಅಂದರೆ, ನಿಮ್ಗೇನು ಹೊಸದಲ್ಲ ಇದು, ಅವಾಗ ಮೆನ್ಷನ್ ಮಾಡ್ತಾನೆ ಇದೆ. ನಾನು ನಿಮ್ಮ ಜೊತೆ ಹೇಳಿದಾಗ ನೀವು ಒಂದು ಸಜೆಷನ್ ಕೊಡ್ತಾ ಇದ್ರಿ, ನಮ್ಮ ರಾಜೇಶ್ ಅವರು ಒಂದು ಸಜೆಷನ್ ಕೊಡ್ತಾ ಇದ್ರು, ನಮ್ಮ ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಯಾರಿಗೆ ಹೇಳಿದ್ರು ಅವ್ರಿಗೆ ಗೊತ್ತಿರೋ ಅಂತ ಒಂದು ಸೊಲ್ಯೂಷನ್ ಅವರು ಹೇಳ್ತಾ ಇದ್ರು. ಸೊ ಆ ಥರ ನಾನು ಎಲ್ಲಾನು ತಗೊಂಡು ಎಲ್ಲಾನು ಟ್ರೈ ಮಾಡಿ ಈಗ ಕೊನೆಗೆ ಯಾವುದು ನನಗೆ ವರ್ಕ್ ಆಗ್ತಾ ಇಲ್ಲ. ಅದು ಸಿವಿಯರ್ ಆಗ್ಬಿಟ್ಟಿದೆ. ಮೊದಲು ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೆ, ಮೇಂಟೈನ್ ಮಾಡ್ತಾ ಇದ್ದೆ, ಆದರೆ ಈಗ ಅದು ಸಿವಿಯರ್ ಆಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ಬ್ಯಾಕ್ ಪೇನ್. ಸೊ ಇಟ್ಸ್ ನಾಟ್ ಅ ನ್ಯೂ ಥಿಂಗ್. ನಾನು ಸುಮಾರು ಸರಿ ನಿಮ್ಗೆ ಹೇಳಿದ್ದೀನಿ, ನಾನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಬ್ಯಾಕ್ ಪೇನ್ ಶುರು ಆಗುತ್ತೆ. ಕಿಚನಲ್ಲಿ ಜಾಸ್ತಿ ಹೊತ್ತು ಅದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ನನಗೆ ಏನೆಲ್ಲ ಹೊಸ ರೆಸಿಪಿ ಟ್ರೈ ಮಾಡಬೇಕು ಅನ್ಸಿದ್ರು ನನಗೆ ನನ್ನ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಯಾವ್ದ್ಯಾವುದು ಬೇಗ ಝಟ್ಪಟ ಆಗುತ್ತೋ ಅದನ್ನೆಲ್ಲ ಮಾಡಿಟ್ಬಿಟ್ಟು ಬಂದು ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಮಾಡ್ತಾ ಇದ್ದೆ. ಆದರೆ ಈಗ ಮಲ್ಕೊಂಡ್ರೂ ನೋವು ಜಾಸ್ತಿ ಆಗ್ತಾ ಇದೆ, ಕೂತ್ಕೊಂಡ್ರೂ ನೋವು ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಇದ್ದಾಗ ನಿಂತ್ಕೊಂಡ್ರೆ ನೋವಾಗುತ್ತೆ ಅಂದ್ಬಿಟ್ಟು ಕೂತ್ಕೊಳ್ಳೋಂಗೂ ಇಲ್ಲ, ಮಲ್ಕೊಳ್ಳೋಂಗೂ ಇಲ್ಲ, ಹೇಗೆ ಜೀವನ ಅಂತ ಹೇಳಿಬಿಟ್ಟು ನಾನು ಫೈನಲಿ ತೋರಿಸ್ಕೊಳಕ್ಕೆ ಹೋಗಿದ್ದು. ಆ್ಯಕ್ಚುಲಿ ಲೋವರ್ ಬ್ಯಾಕ್ ಪೇನ್ ನಾನು ಮ್ಯಾನೇಜ್ ಮಾಡ್ಬೋದು, ಅಂದರೆ ಈ ಥರ ರೆಸ್ಟ್ ಮಾಡಿಕೊಂಡು ಜಾಸ್ತಿ ಹೊತ್ತು ನಿಂತ್ಕೊಳ್ದೆ ಮ್ಯಾನೇಜ್ ಮಾಡ್ಬೋದು. ಆದರೆ ನನಗೆ ಸ್ಲೀಪ್ಲೆಸ್ ನೈಟ್ಸ್ ಆಗಿಬಿಟ್ಟಿತ್ತು ಇವಾಗ ಒಂದು 6 ಮಂತ್ಸಿಂದ. ಅಂತೂ ಯಾವುದೇ ಒಂದು ಟೈಮಲ್ಲಿ ಎಚ್ಚರ ಆಗಿಬಿಡ್ತಾ ಇತ್ತು. ಅದು 2:30 ಆಗಿರ್ಬೋದು, 3:30, 4:30 ಆ ಥರ ಎಚ್ಚರ ಆಗಿಬಿಟ್ರೆ ಮತ್ತೆ ನನಗೆ 1 hour 2 hour ನಿದ್ದೆ ಬರ್ತಾ ಇರಲಿಲ್ಲ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ 3:30ಗೆ ಎಚ್ಚರ ಆಯಿತು ಅಂದ್ಕೊಳ್ಳಿ, 5:30 ತನಕನೂ ಎಚ್ಚರನೇ ಇರಬೇಕು. ನಾನು ಮಲ್ಕೊಳ್ಳೋಂಗಿಲ್ಲ, ಎದ್ದು ಕೂತ್ಕೊಳ್ಬೇಕು. ಆವಾಗಲೇ ಅದು ನೋವು ಕಡಿಮೆ ಆಗೋದು. ನೋವು ಕಡಿಮೆ ಆದಮೇಲೆ ನಾನು ಮಲಗಬೇಕು. ಸೊ ಆ ಥರ ಇದ್ದಾಗ 5:30ಗೆ ಮಲ್ಕೊಂಡು ಇನ್ನು 6:30ಗೆ ಹೇಳ್ಬೇಕು. ಹೇಳಕ್ಕೆ ಮನಸ್ಸೇ ಇರ್ತಾ ಇರಲಿಲ್ಲ. ತಲೆ ಭಾರ ಆಗ್ಬಿಡ್ತಾ ಇತ್ತು, ಮೈಕೈ ಎಲ್ಲ ನೋವು. ಈಗ ರಾತ್ರಿ ಮಲಗಿದಾಗಲೇ ನಮ್ಮ ಬಾಡಿ ರೀಜೆನ್ಯುವೇಟ್ ಆಗೋದು. ನಾವು ಮಲ್ಕೊಂಡು ಅದಕ್ಕೆ ಟೈಮೇ ಕೊಡದೇ ಇದ್ಮೇಲೆ ರೀಜೆನ್ಯುವೇಟ್ ಆಗೋದಕ್ಕೆ ನೆಕ್ಸ್ಟ್ ಡೇಗೆ ಹೇಗೆ ಫ್ರೆಶ್ ಆಗಿರುತ್ತೆ ಅಲ್ವಾ? ಇದೇ ಪ್ರಾಬ್ಲಮಿಂದ ನಾನು 6 ಮಂತ್ಸ್ ಸಫರ್ ಆಗಿದ್ದೀನಿ. ಮಧ್ಯ ನಾನು ವ್ಲಾಗ್ಸ್ಗಳನ್ನ ಒಂದೊಂದು ದಿನ ಸ್ಕಿಪ್ ಮಾಡಿಬಿಡ್ತಾ ಇದ್ದೆ ಇದೇ ರೀಸನಿಂದ. ಏನಾದರೂ ಒಂದು ಮಾಡೋಣ ಹೊಸದಾಗಿ ಅಂದರೆ ಮನಸ್ಸೇ ಬರಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ನನ್ನ ಡೈಲಿ ರುಟೀನ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು, ತುಂಬಾ ಎಫೆಕ್ಟ್ ಆಗಿದೆ. ಹಾಗಾಗಿ ನಾನು ಇಲ್ಲ, ಇನ್ನು ಸಫರ್ ಆಗೋದ್ರಲ್ಲಿ ಪಾಯಿಂಟ್ ಇಲ್ಲ, ನಾನು ಎಷ್ಟು ಕಂಟ್ರೋಲ್ ಮಾಡಬೇಕು, ಎಷ್ಟು ಮೇಂಟೈನ್ ಮಾಡಬೇಕು, ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ರೆಸ್ಟ್ ಮಾಡಿ ಎಲ್ಲನೂ ಮಾಡಿದ್ದೀನಿ, ಇನ್ನು ಇದು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ತೋರಿಸ್ಕೊಂಡೆ. ಸೊ ಆರ್ಥೋಪೆಡಿಕ್ಗೆ ನಾನು ಹೋಗಿ ತೋರಿಸಿದಾಗ ಅವರು ಫಸ್ಟ್ ಪಾಯಿಂಟೇ ಹೇಳಿದ್ದು MRI ಮಾಡಿಸಿ ಅಂತ. ಇದರಲ್ಲಿ ಏನೂ ಗೊತ್ತಾಗೋದಿಲ್ಲ. ಅನ್ನೇ ತಂದಾಗ್ಲಿಂದ ನಾನು ಒಂದು ಸಾರಿನೂ ತೆಗೆದು ನೋಡಿಲ್ಲ, ಬಿಕಾಸ್ ಏನೇನೂ ಅರ್ಥ ಆಗೋದಿಲ್ಲ. ನನ್ನ ಲೋವರ್ ಬ್ಯಾಕ್ದು MRI ರಿಪೋರ್ಟ್ಸ್ ಇದು, ಓಕೆನಾ? ಸೊ ಡಾಕ್ಟರ್ ಏನಂತ ಹೇಳಿದ್ರು, ಡಿಸ್ಕ್ ಬಲ್ಜ್ ಆಗಿದೆ. ನನಗೆ ಗೊತ್ತಿತ್ತು ಏನೋ ಒಂದು ಮೇಜರೇ ಆಗಿರುತ್ತೆ, ಹೋದರೆ ಸುಮ್ಮನೆ ಆ ಮೆಡಿಸಿನ್ ತೊಗೊಳ್ಳಿ, ಈ ಮೆಡಿಸಿನ್ ತೊಗೊಳ್ಳಿ ಅಂತ ಹೇಳ್ತಾರೆ. ನಾನು ಆದಷ್ಟು ಮೆಡಿಸಿನಿಂದ ದೂರ ಇರಬೇಕು ಅಂತಲೇ ಸ್ವಲ್ಪ ಲೈಟ್ ಎಕ್ಸಸೈಸು, ಯೋಗ, ರೆಸ್ಟಿಂಗ್ ಎಲ್ಲನೂ ಮಾಡಿದೆ. ಡಿಸ್ಕ್ ಬಲ್ಜ್ ಇಸ್ ನಾಟ್ ಅ ಮೇಜರ್ ಪ್ರಾಬ್ಲಮ್, ಬಟ್ ನನಗೆ ಅದರಿಂದ ನೋವಾಗ್ತಾ ಇರೋದು ಯಾಕೆಂದರೆ ಸಿವಿಯರ್ ಆಗಿಬಿಟ್ಟಿದೆ ಅಂತೆ. ಅದು ನರ್ವ್ಸ್ಗೆಲ್ಲ ಟ್ರಿಗರ್ ಮಾಡ್ತಾ ಇದೆ, ಪೇನ್ ಟ್ರಿಗರ್ ಆಗ್ತಾ ಇದೆ. ನಿಮಗೆ ಲೋವರ್ ಬ್ಯಾಕ್ ಪೇನ್ ಶುರು ಆಯಿತು ಅಂದರೆ ನನ್ನ ಕಾಲುಗಳೆಲ್ಲ ನೋವಾಗೋದು, ಬೆನ್ನು ನೋವಾಗೋದು. 2 hour ನಿಂತ್ಕೊಂಡ್ರೆ ನನಗೆ ಪೇನ್ ಬರ್ತಾಯಿತ್ತು. ಯಾವಾಗ 10 years ಬ್ಯಾಕಿಂದನೂ ನನಗೆ ಪೇನ್ ಇದೆ. ಸೊ ಈಗ ನನಗೆ ಟ್ರೀಟ್ಮೆಂಟ್ ಶುರು ಆಗಿದೆ ಇವತ್ತಿಂದ. ಅದಕ್ಕೆ ಅಮ್ಮನ್ನ ಕೂಡ ಕರೆಸ್ಕೊಂಡಿದ್ದೀನಿ. ನಾನು ಕೇಳಿದ್ದಕ್ಕೆ ಅವರು ಸ್ವಲ್ಪ ರೆಸ್ಟ್ ಮಾಡಿ, ತುಂಬ ಬೇಗ ಸರಿ ಹೋಗುತ್ತೆ, ನೀವೀಗ ಟ್ರೀಟ್ಮೆಂಟ್ ತೊಗೊಂಡು ನೀವು ನಾರ್ಮಲ್ಲೇ ನಿಮ್ಮ ರುಟೀನ್ ಇಟ್ಕೊಂಡ್ರೆ
ಅದಕ್ಕೆ ರೆಡಿ ಆಗೋದಕ್ಕೆ ಟೈಮೇ ಸಿಗೋದಿಲ್ಲ. ಅದಕ್ಕೆ ನೀವು ರೆಸ್ಟ್ ಮಾಡಿದಷ್ಟು ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಅಮ್ಮನಿಗೂ ಹೇಳಿದೆ ಈ ಥರ. ಅದಕ್ಕೆ ಸರಿ ಬಿಡು, ಇಷ್ಟು ವರ್ಷದಿಂದ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಅಟ್ಲೀಸ್ಟ್ ಇವಾಗಲಾದರೂ ನಾನು ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ, ರೆಡಿ ಮಾಡ್ಕೋ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಕೂಡ ಬಂದಿದ್ದಾರೆ. ನನಗೀಗ ಟ್ರೀಟ್ಮೆಂಟ್ ಶುರುವಾಗಿದೆ. ಇನ್ನು ಎಷ್ಟು ದಿನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಹೇಗೆ ಟ್ರೀಟ್ ಮಾಡ್ತಾರೆ, ನನಗೆ ಪೇನ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.